ಕತೆ ಬಗ್ಗೆ ಹೇಳಿ, ಒಂದು ತಿರುಳು ಹೇಳಿ. ಹುಟ್ಟಿದ ರೀತಿ. ಸೊ ಇವತ್ತು ರೆಡಿ ಆಗಿದೆ ಸಿನಿಮಾ ಬಗ್ಗೆ ನಿಮ್ಮ ಒಪಿನಿಯನ್? ಕತೆ ಬಂದು ಟೈಟಲ್ ಅಪರಿಚಿತೆ ಅಂತ ಇಟ್ಟಿದ್ದೀವಿ. ನಿಮಗೆ ಟೈಟ್ಲಲ್ಲೇ ಹೇಳುತ್ತೆ ಇದೊಂದು ಲೇಡಿ ಓರಿಯೆಂಟೆಡ್ ಸಬ್ಜೆಕ್ಟ್ ಅಂತ. ಲೇಡಿ ಓರಿಯೆಂಟ್ ಸಬ್ಜೆಕ್ಟು ಜೊತೇಲಿ ಲೇಡೀಸ್ಗಾಗಂಥ ತೊಂದರೆನೇ ಒಂದು ಲೇಡಿ ಹೇಗೆ ಕ್ಲಿಯರ್ ಮಾಡ್ತಾಳೆ ಅನ್ನೋದು ಮೇನ್ ಥೀಮು ಮೇಡಮ್. ಎಜುಕೇಷನ್ ಅನ್ನೋದು ಹೆಣ್ಮಕ್ಳಿಗೆ ಸಿಗದ ಕಾರಣ ಈ ಥರ ಆಗಿದೆಯಾ? ಈಗೇನು ಸಮಸ್ಯೆ ಇಲ್ಲ, ಬಟ್ ಎಜುಕೇಷನ್ ಹೌದು 100%. ಇದು ಎಜುಕೇಷನ್ ಇಲ್ಲದೇ ಒಂದು ಈ ಥರದೊಂದು ಇನ್ಸಿಡೆಂಟ್ ಆಗಿತ್ತು, ರಿಯಲ್ ಇನ್ಸಿಡೆಂಟ್. ಸೊ ಅದನ್ನು ಬೇಸ್ ಮಾಡಿ ನಾವು ಸಿನಿಮಾ ಮಾಡಿದ್ದೀವಿ. ಆಮೇಲೆ ಸರ್, ಇವಾಗ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸಿನಿಮಾನ ರೀಚ್ ಮಾಡೋಕ್ಕೆ, ಅಥವಾ ಎಲ್ಲ ಥರನೂ ಮೇಡಮ್, ಪೇಪರ್ ಮೀಡಿಯಾಯಿಂದ ಹಿಡಿದು ಗೂಗಲ್ಲು ಪ್ರತಿಯೊಂದೂ ಮೇಡಮ್. ಬಟ್ ನಾವೇನು ಅಂದ್ಕೊಂಡ್ವಿ ಅಂದರೆ ಆ್ಯಕ್ಚುಲಿ ಫಸ್ಟು ಸಿನಿಮಾ ಶುರುವಾಗ ವಿಷಯ ಹೇಳ್ಬಿಡ್ತೀನಿ. ನನ್ನ ಕತೆ ಹೇಳುವಾಗಲೇ ಮೇಡಮ್ ಫಸ್ಟ್ ಕೇಳಿದ್ದಷ್ಟೇ, ಸಮಾಜಕ್ಕೆ ಏನು ಹೇಳ್ತಾ ಇದ್ದೀರಾ, ಫಸ್ಟ್ ಕಂಟೆಂಟ್ ಏನಿದೆ ಅದನ್ನು ಕೇಳಿದ್ರು. ನಾವು ಕಂಟೆಂಟ್ ಹೇಳಿದ್ಮೇಲೆ ಮೇಡಮ್ಗೆ ಇಷ್ಟ ಆಯಿತು. ನೋಡಪ್ಪ, ನಾನು ಮಾಡೋದು ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಷ್ಟೇ ಅವ್ರು ಹೇಳೋದು. ಸೊ ಅವರು ಇಷ್ಟ ಆಗೋಂಥ ಸಬ್ಜೆಕ್ಟ್ ಹೇಳಿದ್ವಿ. ಅದು ಸಮಾಜಕ್ಕೆ ಒಳ್ಳೆ ವಿಷಯ ಹೇಳ್ತಾ ಇದೆಯಾ, ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡ್ರು. ಹಾಗಾಗಿ ಥ್ಯಾಂಕ್ ಯು.